4ನೇ ಚಕ್ರವಾಗಿರುವ ಅನಾಹತ ಚಕ್ರವು 7 ಚಕ್ರಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಚಕ್ರ. ಈ ಚಕ್ರವನ್ನು ಹೃದಯ ಚಕ್ರ ಅಥವಾ ಹಾರ್ಟ್ ಚಕ್ರ, ಹೃದಯ ಕಮಲ, ದ್ವಾದಶದಳ ಪದ್ಮ, ಹೃತ್ಪಂಕಜ ಅಂತ ಕೂಡ ಕರೀತಾರೆ. ಅನಾಹತ ಚಕ್ರವು ಪ್ರೀತಿ ಮತ್ತು ಸಹಾನುಭೂತಿಯ ಶಕ್ತಿಯ ಕೇಂದ್ರ. ಈ ಚಕ್ರವು ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಚೈತನ್ಯಕ್ಕೆ ಕಾರಣವಾಗಿದೆ. ಸಂಸ್ಕೃತದಲ್ಲಿ ಅನಾಹತ ಅಂದ್ರೆ ಅನ್ಸ್ಟ್ರಕ್, ಅನ್ಹರ್ಟ್ ಮತ್ತು ಅನ್ಬೀಟನ್ ಅಂದ್ರೆ ಅಜೇಯ ಎಂದರ್ಥ. ನಮ್ಮ ಕೆಳಗಿನ 3 ಚಕ್ರಗಳು ಭೌತಿಕ ಶರೀರವನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತವೆ. ಮೇಲಿನ 3 ಚಕ್ರಗಳು ಸೂಕ್ಷ್ಮ ಶರೀರವನ್ನು ನಿಯಂತ್ರಿಸುತ್ತವೆ. ಅನಾಹತ ಚಕ್ರವು ಶರೀರ ಮತ್ತು ಮನಸ್ಸುಗಳ ನಡುವೆ ಸೇತುವೆ ಥರ ಕೆಲಸ ಮಾಡುತ್ತೆ. ಅನಾಹತ ಚಕ್ರವು ಥೈಮಸ್ ಗ್ರಂಥಿಗೆ ಸಂಬಂಧಿಸಿದೆ. ಈ ಚಕ್ರದ ತತ್ವ ವಾಯು. ನಮ್ಮ ದೇಹದಲ್ಲಿನ ವಾಯುವನ್ನು ಬ್ಯಾಲೆನ್ಸ್ ಮಾಡುತ್ತದೆ ಅನಾಹತ ಚಕ್ರ. ಅನಾಹತ ಚಕ್ರದ ಬಣ್ಣ ಹಸಿರು. ಈ ಹಸಿರು ಬಣ್ಣ ಏನಿದೆ ಅಲ್ಲ, ಇದು ಬೆಳವಣಿಗೆ ಮತ್ತು ಆರೋಗ್ಯಕರ ಸಂಬಂಧಗಳನ್ನು ಅಂದ್ರೆ ಹೆಲ್ದಿ ರಿಲೇಶನ್ಶಿಪ್ಸ್ಗಳನ್ನು ಇದು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣ ಪ್ರಕೃತಿ, ತಾಜಾತನ, ಮೃದುತ್ವ ಇವುಗಳೊಂದಿಗೆ ಸಂಬಂಧಿಸಿದೆ. ಹಸಿರೇನಿದೆಯಲ್ಲ, ಇದು ಸ್ಥಿರತೆ ಮತ್ತು ಸಹಿಷ್ಣುತೆಯನ್ನು ಸೂಚಿಸುತ್ತದೆ. ಅನಾಹತ ಚಕ್ರವು 12 ದಳಗಳನ್ನು ಹೊಂದಿದ್ದು, ಈ 12 ದಳಗಳಿಂದ ಹೊರಡ್ತಕ್ಕಂಥ 12 ನಾಡಿಗಳು ಯಾವಂತಂದ್ರೆ ಕಂ, ಖಂ, ಗಂ, ಘಂ, ngಂ, ಚಂ, ಛಂ, ಜಂ, ಝಂ, ಯಂ, ಟಂ ಮತ್ತು ಥಂ. ಈ 12 ನಾಡಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗುಣಗಳು ಯಾವಂತಂದ್ರೆ ಆನಂದ, ಶಾಂತಿ, ಸಾಮರಸ್ಯ, ಪ್ರೀತಿ, ತಿಳುವಳಿಕೆ, ಸಹಾನುಭೂತಿ, ಸ್ಪಷ್ಟತೆ, ಶುದ್ಧತೆ, ಏಕತೆ, ಕನಿಕರ ಮತ್ತು ಕ್ಷಮೆ. ಆಮೇಲೆ ಈ ಅನಾಹತ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಬೀಜ ಮಂತ್ರ ಯಾವುದಂದ್ರೆ ಎಂ. ಅದು ಎಷ್ಟು ಫ್ರೀಕ್ವೆನ್ಸಿಯಲ್ಲಿರುತ್ತಂದ್ರೆ 349.2 ಹರ್ಟ್ಸ್ ನಲ್ಲಿರುತ್ತೆ. ಅನಾಹತ ಚಕ್ರವನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಕೆಳಗಿನ 3 ಚಕ್ರಗಳು ಬ್ಯಾಲೆನ್ಸ್ ಆಗಿರಬೇಕು. ಅನಾಹತ ಚಕ್ರವು 2 ಊರ್ಜೆಗಳನ್ನು ಅಂದ್ರೆ 2 ಶಕ್ತಿಗಳನ್ನು ಹೊಂದಿದೆ. ಒಂದು ಸಕಾರಾತ್ಮಕ ಶಕ್ತಿ, ಖುಷಿ ಅಂತ ಹೇಳ್ತೀವಿ, ಸಂತೋಷಕ್ಕೆ ಸಂಬಂಧಪಟ್ಟಿದ್ದು. ಮತ್ತೊಂದು ನಕಾರಾತ್ಮಕ ಶಕ್ತಿ, ದುಃಖಕ್ಕೆ ಸಂಬಂಧಪಟ್ಟಿದ್ದು. ಈ ಚಕ್ರದ ಸಂಬಂಧ ನಮ್ಮ ಫೀಲಿಂಗ್ಸ್, ನಮ್ಮ ಎಮೋಷನ್ಸ್ ಇವುಗಳ ಜೊತೆ ಇದೆ. ನಾವು ದುಃಖಿಯಾದಾಗ ಅನಾಹತ ಚಕ್ರ ಇಂಬ್ಯಾಲೆನ್ಸ್ ಆಗುತ್ತೆ. ಅನಾಹತ ಚಕ್ರ ತುಂಬಾನೇ ಮಹತ್ವಪೂರ್ಣ. ಯಾಕೆಂದ್ರೆ ಇದು ನಮ್ಮ ಭೌತಿಕ ದೇಹವನ್ನು ಅಧ್ಯಾತ್ಮಕ್ಕೆ ಜೋಡಿಸುತ್ತದೆ. ನಮ್ಮ ಇಚ್ಛೆಗಳನ್ನು, ನಮ್ಮ ಆಸೆಗಳನ್ನು ಕಡಿಮೆ ಮಾಡಿ ನಮಗೆ ನಮ್ಮ ಜೀವನದ ಉದ್ದೇಶ ತೋರಿಸುತ್ತೆ. ಆಸೆ ಮತ್ತು ಜೀವನದ ಉದ್ದೇಶ ಇವುಗಳ ನಡುವೆ ಏನ್ ವ್ಯತ್ಯಾಸ ಗೊತ್ತಾ? ಆಸೆಗಳು ನಮ್ಮ ಆತ್ಮ ಕೇಂದ್ರಿತವಾಗಿರುತ್ತವೆ, ಸೆಲ್ಫ್ ಸೆಂಟ್ರೆಡ್ ಇರುತ್ತವೆ, ನಮ್ಮ ಸ್ವಂತಗೋಸ್ಕರ ಇರುತ್ತವೆ, ಲಿಮಿಟೆಡ್ ಇರುತ್ತವೆ. ಆದರೆ ಜೀವನದ ಉದ್ದೇಶ ನಮ್ಮನ್ನು ನಮ್ಮ ಸ್ವಾರ್ಥದಿಂದ ಮೇಲೇರಿಸಿ ನಮ್ಮ ವ್ಯಕ್ತಿತ್ವ ಅರಳುವಂತೆ ಮಾಡುತ್ತವೆ. ನಮಗೆ ನಮ್ಮ ಜೀವನದ ಉದ್ದೇಶ ಸಿಕ್ಕರೆ ನಮ್ಮ ಆಸೆಗಳು ತನ್ನಿಂದ ತಾನೇ ಪೂರ್ಣಗೊಳ್ಳುತ್ತವೆ. ಅವುಗಳ ಹಿಂದೆ ಓಡುವ ಅಗತ್ಯವಿರಲ್ಲ. ಅನಾಹತ ಚಕ್ರವು ನಮಗೆ ನಮ್ಮ ಆಸೆಗಳಿಂದ ಮೇಲೆತ್ತಿ ಜೀವನದ ಉದ್ದೇಶ ಕೊಡುತ್ತದೆ. ಆವಾಗ ನಮ್ಗೆ ಅರಿವಾಗುತ್ತೆ ನಮ್ಮ ಆಸೆಗಳು ನಮ್ಮ ಜೀವನದ ಉದ್ದೇಶ ಅಲ್ಲ ಅಂತ. ಅನಾಹತ ಚಕ್ರದಲ್ಲಿ ಶಕ್ತಿಯ ಬ್ಲಾಕೇಜ್ ಆದಾಗ, ಈ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಬರ್ತಕ್ಕಂಥ ಸಮಸ್ಯೆಗಳು ಯಾವಂತಂದ್ರೆ ದೈಹಿಕ ಹಂತದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು, ಹೈ ಬಿಪಿ ಆಗಿರ್ಬೋದು, ಲೋ ಬಿಪಿ ಆಗಿರ್ಬೋದು, ಅಥವಾ ಹೈ ಕೊಲೆಸ್ಟ್ರಾಲ್ ಆಗಿರ್ಬೋದು. ಆಮೇಲೆ ಪುಪ್ಪುಸಗಳಿಗೆ ಸಂಬಂಧಿಸಿದ ಕಾಯಿಲೆಗಳಾಗಿರ್ಬೋದು, ಲಂಗ್ಸ್ ಡಿಸೀಸಸ್, ಆಮೇಲೆ ಅಸ್ತಮಾ ಆಗಿರ್ಬೋದು, ಥೈಮಸ್ ಗ್ರಂಥಿಗೆ ಸಂಬಂಧಿಸಿದ ಕಾಯಿಲೆಗಳು ಬರಬಹುದು. ಆಮೇಲೆ ಇದು ಚಕ್ರ, ಅನಾಹತ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಮಾನಸಿಕ ಹಂತದಲ್ಲಿ ಯಾವ ರೀತಿ ಸಮಸ್ಯೆಗಳು ಬರಬಹುದು ಅಂತಂದ್ರೆ ಮನುಷ್ಯ ಜಗಳವಾಡ್ತಕ್ಕಂಥ ಗುಣ ಬೆಳೆಯುತ್ತೆ ಮನುಷ್ಯನಲ್ಲಿ. ಆಮೇಲೆ ಸಂಬಂಧಗಳಲ್ಲಿ ಬಿರುಕು ಉಂಟಾಗುತ್ತೆ. ಆಮೇಲೆ ಎಕ್ಸ್ಟ್ರೀಮ್ ಆಗಿ ವಿಚಾರ ಮಾಡೋದು ಅಂದ್ರೆ ಅತಿರೇಕಕ್ಕೆ ಹೋಗೋದು, ಈ ರೀತಿಯಾಗಿ ವರ್ತಿಸುತ್ತಾನೆ. ಒಂದು ವೇಳೆ ಅನಾಹತ ಚಕ್ರ ಹೈಪರ್ ಆಕ್ಟಿವ್ ಆದಾಗ ಅಂದ್ರೆ ಈ ಚಕ್ರದಲ್ಲಿ ಹೆಚ್ಚು ಎನರ್ಜಿ ಫ್ಲೋ ಇದ್ದಾಗ ವ್ಯಕ್ತಿಯು ಸಂಬಂಧಗಳ ಮೇಲೆ ಸಂಪೂರ್ಣ ಡಿಪೆಂಡ್ ಆಗಿರ್ತಾನೆ, ನಿರ್ಭರನಾಗಿರ್ತಾನೆ, ತನ್ನ ವ್ಯಕ್ತಿತ್ವ ಕಳೆದುಕೊಳ್ತಾನೆ, ಅತಿಯಾಗಿ ವಿಚಾರ ಮಾಡ್ತಾನೆ, ಮೋಹ ಹೆಚ್ಚಿರುತ್ತೆ, ಒನ್ ಸೈಡೆಡ್ ಪ್ರೀತಿ ಇರುತ್ತೆ, ಆಮೇಲೆ ದುಃಖಿಯಾಗಿರುತ್ತಾನೆ. ಆಮೇಲೆ ಒಂದ್ ವೇಳೆ ಅನಾಹತ ಚಕ್ರ ಅಂಡರ್ ಆಕ್ಟಿವ್ ಆದಾಗ ಅಂದ್ರೆ ಈ ಚಕ್ರದಲ್ಲಿ ಶಕ್ತಿಯ ಕೊರತೆ ಆದಾಗ ಏನಾಗುತ್ತೆ, ಒಬ್ಬಂಟಿಯಾಗಿರೋದು ಇಷ್ಟಪಡ್ತಾನೆ, ಇಂಟಾಲರೆನ್ಸ್, ಅಸಹಿಷ್ಣುತೆ ಇರುತ್ತೆ. ಆಮೇಲೆ ಯಾರ ಜೊತೆಯೂ
ಎಮೋಷನಲ್ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಇಂಥ ವ್ಯಕ್ತಿ ಏನಂತಂದ್ರೆ ಯಾರನ್ನೂ ಪ್ರೀತಿಸೋದಿಲ್ಲ. ಅನಾಹತ ಚಕ್ರವು ಬ್ಯಾಲೆನ್ಸ್ ಆಗಿದ್ರೆ, ಸಂತುಲಿತವಾಗಿದ್ರೆ ವ್ಯಕ್ತಿಯು ತನ್ನನ್ನು ತಾನು ತುಂಬಾ ಪ್ರೀತಿಸುತ್ತಾನೆ, ಎಲ್ಲರನ್ನೂ ಪ್ರೀತಿಸುತ್ತಾನೆ, ಸೆಲ್ಫ್ ರೆಸ್ಪೆಕ್ಟ್ ಹೊಂದಿರುತ್ತಾನೆ, ಆಮೇಲೆ ಹೆಲ್ದಿ ರಿಲೇಶನ್ಶಿಪ್ಸ್ ಮೇಂಟೈನ್ ಮಾಡುತ್ತಾನೆ, ಆತ್ಮವಿಶ್ವಾಸ ಹೊಂದಿರುತ್ತಾನೆ, ತುಂಬಾ ಆಳವಾಗಿ ವಿಚಾರ ಮಾಡುತ್ತಾನೆ, ಅಂದ್ರೆ ಮುಂದಾಲೋಚನೆ ಹೊಂದಿರುತ್ತಾನೆ. ಹಾಗಾದ್ರೆ ಈ ಚಕ್ರವನ್ನು ಬ್ಯಾಲೆನ್ಸ್ ಮಾಡಲು ನಾವು ಏನ್ ಮಾಡ್ಬೇಕು? ಹಸಿರು ಪರಿಸರದಲ್ಲಿರೋದು, ಹಸಿರು ಬಟ್ಟೆ ಧರಿಸೋದು, ಹಸಿರು ಕ್ರಿಸ್ಟಲ್ ಜೆಮ್ ಸ್ಟೋನ್ ಅಂದ್ರೆ ಗ್ರೀನ್ ಅವೆಂಚುರನ್ ಅದನ್ನ ಬಳಸೋದು ಅಥವಾ ಧರಿಸೋದು, ಹಸಿರು ತರಕಾರಿಗಳನ್ನ ಸೇವಿಸೋದು, ಆಮೇಲೆ ಸೀಬೆ ಹಣ್ಣಾಗಿರ್ಬೋದು, ಹಸಿರು ಸೇಬಾಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಮುಂತಾದವುಗಳನ್ನ ಸೇವಿಸೋದು. ಇವುಗಳಿಂದ ಏನಾಗುತ್ತೆ? ಅನಾಹತ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಬೀಜ ಮಂತ್ರ ಇದರ ಉಚ್ಚಾರ ಮಾಡೋದ್ರಿಂದ ಅನಾಹತ ಚಕ್ರ ಬ್ಯಾಲೆನ್ಸ್ ಆಗುತ್ತದೆ. ಇನ್ನು ಆಸನಗಳಲ್ಲಿ ಉಷ್ಟ್ರಾಸನ, ಭುಜಂಗಾಸನ, ಆಮೇಲೆ ಚಕ್ರಾಸನ, ಸೇತುಬಂಧಾಸನ, ಪೂರ್ವೋತ್ಥಾನಾಸನ, ಆಂಜನೇಯಾಸನ, ನಟರಾಜಾಸನ, ಆಮೇಲೆ ಪ್ರಾಣಾಯಾಮ ಮಾಡೋದ್ರಿಂದ ಕೂಡ, ಪ್ರಾಣಾಯಾಮದಲ್ಲಿ ಯಾವುದಂದ್ರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ಅನಾಹತ ಚಕ್ರ ಬ್ಯಾಲೆನ್ಸ್ ಆಗುತ್ತದೆ. ಅಫರ್ಮೇಷನ್ಸ್ ಮಾಡೋದ್ರಿಂದ ನಾನು ನನ್ನನ್ನು ತುಂಬಾ ಪ್ರೀತಿಸುತ್ತೇನೆ, ನಾನು ನನ್ನನ್ನು ಕ್ಷಮಿಸುತ್ತೇನೆ, ಯಾರು ನನ್ನನ್ನು ಹರ್ಟ್ ಮಾಡಿದ್ದಾರೆ ಅವರನ್ನು ನಾನು ಕ್ಷಮಿಸುತ್ತೇನೆ, ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ಅನ್ಕೊಳ್ಬೇಕು. ಇದರಿಂದ ಕೂಡ ಏನಾಗುತ್ತೆ? ಅನಾಹತ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.